ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಇಂದು ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಉಸಾದ್ ಉರ್ ರೆಹಮಾನ್ ಶರೀಫ್ ಅವರು ಕ್ಯಾಮೆರಾ ಕ್ಲಿಕ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು 1839ರ ಆಗಸ್ಟ್ 19ರಂದು ಪ್ರಾರಂಭವಾದ ಈ ದಿನಾಚರಣೆಯನ್ನ ಇಂದು ಸುಮಾರು 100 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಫೋಟೋ ಎಂಬುದು ಗ್ರೀಸ್ ಭಾಷೆಯಾಗಿದೆ ಎಂದು ಮೊಟ್ಟಮೊದಲ ಕ್ಯಾಮೆರಾ ಹಾಗೂ ಫೋಟೋಗ್ರಫಿಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತಾ, ನಾನು ಮೈಸೂರಿನವನೇ ಆಗಿದ್ದು ಮೈಸೂರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮಾತನಾಡಿ, ಸಾವಿರಾರು ಪದಗಳ ಘಟನೆಗೆ ಒಂದು ಫೋಟೋ ಸಮಾನಾಗಿರುತ್ತದೆ. ಅಲ್ಲದೆ ಪತ್ರಕರ್ತನ ಬರವಣಿಗೆಗೆ ಫೋಟೋ ಸಾಕ್ಷಿಯಾಗಿರುತ್ತೆ. ಯಾವುದೇ ಒಂದು ಫೋಟೋ ಇಲ್ಲದ ಮಾಧ್ಯಮ ಹಾಗೂ ಪತ್ರಿಕೆ ಪರಿಪೂರ್ಣವಾಗುವುದಿಲ್ಲ ಎಂದು ಫೋಟೋಗ್ರಫಿಯ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾಗ್ರಾಹಕರಾದ ವಿಶ್ವನಾಥ್ ಸುವರ್ಣ ಅವರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು. ಇದೇ ಸಂದರ್ಭ ಮೈಸೂರಿನ ಹಿರಿಯ ಛಾಯಾಗ್ರಾಹಕರು ತೆಗೆದಿರುವ ಹಲವಾರು ಉತ್ತಮ ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಅತಿಥಿ ಗಣ್ಯರು ಫೋಟೋ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಿ ಛಾಯಾಗ್ರಾಹಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರೂ ಒಮ್ಮತದಿಂದ ಸುಮಾರು 100 ದೇಶಗಳು ಇದನ್ನ ಆಚರಣೆ ಮಾಡ್ತಾರೆ. ನಿಮ್ಗೆಲ್ಲ ತಿಳಿದಿದೆ ವಿಷಯ ಫೋಟೋಗ್ರಫಿ. ಈ ಪದ ಹೇಗೆ ಬಂತು? ಈ ಫೋಟೋಗ್ರಫಿ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಪೋಸ್ ಅಂದ್ರೆ ಬೆಳಕು, ಗ್ರಾಫಿಕ್ ಅಂದ್ರೆ ಬೆಳಕಿನಿಂದ ಬಂದದ್ದು ಛಾಯಾಗ್ರಹಣ. ಈ ಫೋಟೋಗ್ರಫಿ ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು. ಈ ಫೋಟೋಗ್ರಫಿ ಪದವನ್ನ ಆವಿಷ್ಕರಿಸಿರುವುದು ಸರ್ ಜಾನ್ ಹರ್ಷನ್, ಜಾರ್ಜ್ ಈಸ್ಟ್ಮನ್ 5 ಜನ ಸೇರಿ ಈ ಫೋಟೋಗ್ರಫಿ ಪದನ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಡೆಗೋರಿಯಾ ಅಂತ ಕ್ಯಾಮ್ರಾ ಬರುತ್ತೆ. ಅದನ್ನ ಕಂಡುಹಿಡಿದಿದ್ದು ವಿಲಿಯಂ ಡೆಗೋರಿಯಾ ಅಂತ. ಈ ಕ್ಯಾಮ್ರಾ ಮೊದಲಿಗೆ ಬರುತ್ತೆ. ಅದಾದ್ಮೇಲೆ ಫುಲ್ ಕ್ಯಾಮ್ರಾ ಅಂತ ಇನ್ಸ್ಟಾಲ್ ಆಗುತ್ತೆ. ಈ ಕ್ಯಾಮ್ರಾನ ಆವಿಷ್ಕಾರ ಜಗತ್ತಿಗೆ ಪರಿಚಯ ಮಾಡಿಕೊಂಡಿದ್ದು ಫ್ರೆಂಚ್ ಸರ್ಕಾರ. 1839 ಆಗಸ್ಟ್ 19ರಂದು ಫ್ರೆಂಚ್ ಸರ್ಕಾರ ಮಾಡುತ್ತೆ ಈ ಕ್ಯಾಮ್ರಾನ ನಮ್ಮ ಎಲ್ಲರಿಗೂ ಜಗತ್ತಿಗೆ ಉಡುಗೆಯಾಗಿ ನೀಡುತ್ತೆ. ಅದಾದ್ಮೇಲೆ ಆವಾಗ ಕ್ಯಾಮ್ರಾ ಒಬ್ಬ ವೃತ್ತಿ ಛಾಯಾಗ್ರಾಹಕರು ಹೇಗೆ ಇರಬೇಕು, ನಡೆಯಲ್ಲಿ, ನುಡಿಯಲ್ಲಿ, ಕಾರ್ಯದಲ್ಲಿ, ಬದ್ಧತೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ, ನಿಷ್ಠೆಯಲ್ಲಿ ಮತ್ತೆ ವೃತ್ತಿಯ ಗೌರವದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಅವರೊಂದು ರೋಲ್ ಮಾಡಬೇಕು. ಕರ್ನಾಟಕಕ್ಕೆ ನಾನು ಕೆಲವು ಫೋಟೋಗಳನ್ನ ತೋರಿಸ್ತಾ ಇರೋದು ಯಾವಾಗಲೂ ತುಂಬಿಟ್ಕೊಡ ತಿಳ್ಕೋದಿಲ್ಲ ಅಂತಾರಲ್ಲ, ಹಾಗೆ ತುಂಬಾ ಅರ್ಥಪೂರ್ಣ. ಅಂದ್ರೆ ಅದ್ರ ಜೊತೆಗೆ ಅವರು ಶೈಕ್ಷಣಿಕ ಹಿನ್ನೆಲೆ ಏನಾದ್ರು ನಾನು ಹೇಳ್ತಾ ಇರ್ತೀನಿ, ಶಿಕ್ಷಣ ಅನ್ನೋದು ಏನಾಗುತ್ತೆ ಅಂದ್ರೆ ಜಸ್ಟ್ ತಲೆಗೆ ಮಾಹಿತಿ ಕೊಡ್ತದೆ ಅಷ್ಟೇ. ಅದು ಅಷ್ಟೇ ಅಲ್ಲ ಶಿಕ್ಷಣ ಅಂದ್ರೆ, ಅದಕ್ಕೊಂದು ಮಾನವೀಯ ನೆಲೆ ಇರಬೇಕು. ಮಾನವೀಯ ವಿಕಾಸ ಆಗುತ್ತೆ ನೋಡಿ. ಅವರು ಎಜುಕೇಶನ್ ಇದ್ದರೂ ಕೂಡ ಅವ್ರಿಗೆ ಮಾನವೀಯತೆ ಇದೆಯಲ್ಲ, ಪತ್ರಕರ್ತರಿಗೆ ಮತ್ತು ಛಾಯಾಗ್ರಾಹಕರಿಗೆ ಯಾವಾಗಲೂ ಮಾನವೀಯವಾದ ಮತ್ತೆ ಮಾನವೀಯ ಮೌಲ್ಯಗಳ ಬಗ್ಗೆ ಇರುವುದು ಮಾತ್ರ ಅವ್ರ ಕಣ್ಣಿಗೆ ಸಮಾಜದ ಕಷ್ಟಸುಖಗಳು, ನೋವು ನಲಿವುಗಳು ಕಾಣಕ್ಕೆ ಸಾಧ್ಯ ಆಗುತ್ತೆ. ನಾವು ಇವತ್ತು ಪತ್ರಕರ್ತರಾಗಿ ಸಾವಿರಾರು ವರ್ಷಗಳಲ್ಲಿ ಒಂದು ಘಟನೆಯನ್ನು ಕಟ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬರವಣಿಗೆ ಮತ್ತು ಅಕ್ಷರವನ್ನು ನಂಬಿರುವುದು ಅಂದ್ರೆ ನಾವು ಸಾವಿರಾರು ಪದಗಳಲ್ಲಿ ಕಟ್ಕೊಡುವಂತ ಒಂದು ಘಟನೆಯನ್ನ ಕೇವಲ ಒಂದು ಫೋಟೋ ಕೇವಲ ಒಂದು ಫೋಟೋ ಮತ್ತೆ ನಮಗೆ ಅದು ಸಾಕ್ಷಿಯಾಗಿ ಕೂಡ ನಮ್ಮ ಬರವಣಿಗೆಗೆ ಅದು ಸಾಕ್ಷಿಯಾಗಿ ಕೂಡ ಅದು ನಮಗೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಛಾಯಾಚಿತ್ರ ಇದೆ ಒಂದು ಪರಿಪೂರ್ಣ ಮಾಧ್ಯಮ, ಪರಿಪೂರ್ಣ ಪತ್ರಿಕೋದ್ಯಮ ಆಗಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಅವರು ಖುಷಿ ಅಂತಂದ್ರೆ ಫೋಟೋಗಳನ್ನ ದಾಖಲಿಸಿದ್ದು. ಅವರು ಒಬ್ಬ ಚಿತ್ರ ಸಾಹಿತ್ಯ ಬರೀ ಫೋಟೋಗ್ರಫಿ ಅಷ್ಟೇ ಅಲ್ಲ,